ಕೂಡ್ಲಿಗಿ ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ಛಲವಾದಿ ಮಹಾಸಭಾ ಆಗ್ರಹ. ಕೂಡ್ಲಿಗಿ ತಾಲೂಕು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ಬಿ. ನಾಗೇಂದ್ರ ಅವರು ರಾಜೀನಾಮೆ ಸಲ್ಲಿಸಿರುವುದರಿಂದ ತೆರವಾಗಿರುವ ಸಚಿವ ಸ್ಥಾನ ಹಾಗೂ ಬಳ್ಳಾರಿ ಉಸ್ತುವಾರಿ ಸಚಿವರನ್ನಾಗಿ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್. ಟಿ. ಶ್ರೀನಿವಾಸ್ ಇವರಿಗೆ ನೀಡಬೇಕೆಂದು ಕೂಡ್ಲಿಗಿ ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷರು ಸಿ. ಮಾರಪ್ಪ ಮತ್ತು ಅವರ ಸಂಘದವರು ಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರನ್ನು ಒತ್ತಾಯಿಸಿದರು. ಅವರು ಈ ಬಗ್ಗೆ ತಾಲೂಕಿನ ಹೊಸಹಳ್ಳಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಡಾಕ್ಟರ್ ಎನ್. ಟಿ. ಶ್ರೀನಿವಾಸ್ ಅವರು ಕ್ಷೇತ್ರದಲ್ಲಿ ಮೊದಲ ಅವಧಿಯಲ್ಲಿ ಜನಪದ ಕಾಳಜಿಯ ಶಾಸಕರಾಗಿ ರೂಪುಗೊಂಡಿದೆ. ಅವರು ದೂರದೃಷ್ಟಿಯ ಶಿಕ್ಷಣ, ಆರೋಗ್ಯ, ಪರಿಸರ ಕಾಳಜಿ ಮೂಲಕ ಆಡಳಿತ ನಡೆಸುತ್ತಿದ್ದಾರೆ. ಅದಲ್ಲದೆ ಕಲ್ಯಾಣ ಕರ್ನಾಟಕದಲ್ಲಿಯೂ ಸಹ ಅತಿ ಹೆಚ್ಚು ಮತಗಳಿಂದ ಮತ್ತು ಅಂತರದಿಂದ ಗೆಲ್ಲುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ಜನಪರ ಶಾಸಕರು ಮತ್ತು ವಾಲ್ಮೀಕಿ ಸಮುದಾಯದಿಂದ ಮೀಸಲ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರಿಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಿದರೆ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲಾ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ. ನಾಗೇಂದ್ರ ಸಾರವರ ಸಚಿವ ಖಾತೆ ಅದು ಖಾಲಿಯಾಗಿದೆ. ಆ ಕಾರಣದಿಂದ ಆ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ತುಂಬಬೇಕು ಅಂತ ಹೇಳಿಬಿಟ್ಟು ಎಲ್ಲ ಶೋಷಿತರ ಪರವಾಗಿ ಮತ್ತು ಎಲ್ಲ ಸಮಾಜದ ಚಿಂತಕರ ಪರವಾಗಿ ಈ ಕ್ಷೇತ್ರದ ಅಪಾರವಾದ ಜನಸಂಖ್ಯೆ ಪರವಾಗಿ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ನೀವು ದಯಮಾಡಿ ಈ ಸ್ಥಾನವನ್ನು ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಕೊಡಬೇಕಂತ ಹೇಳಿಬಿಟ್ಟು ಈ ನಿಟ್ಟಿನಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇಂತೆ ಸಿ. ಮಾರಪ್ಪ, ಛಲವಾದಿ ಮಹಾಸಭಾ, ವಿಜಯನಗರ ಜಿಲ್ಲೆ, ಕೂಡ್ಲಿಗಿ ತಾಲೂಕು. ನಿಮ್ಮ ಹೆಸರು ಸರ್? ಪ್ರಕಾಶ್ ನರಸಿಂಹಗಿರಿ. ಕೆಪಿಸಿಸಿ ವಿಜಯನಗರ ಕೆಪಿಸಿಸಿ ಉಪಾಧ್ಯಕ್ಷ. ಹೌದಾ? ಓಕೆ. SC ಘಟಕದ ವಿಭಾಗದ ಉಪಾಧ್ಯಕ್ಷ. ಉಪಾಧ್ಯಕ್ಷ ನರಸಿಂಹಗಿರಿ. ಪ್ರಕಾಶ್ ನರಸಿಂಹಗಿರಿ.